ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಡಿ.ಕೆ. ಶಿವಕುಮಾರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಆದ್ರೆ ಸಿಎಂ ಅತ್ಯಾಪ್ತರಿದಾರಲ್ಲ, ಅವ್ರು ಹೇಳುವಂತಹ ಪ್ರಕಾರ ಇಲ್ಲ, ದೇವರಾಜು ಅರಸು ಅವ್ರನ್ನೇ ಮೀರಿಸುವಂತಹ ಒಬ್ಬ ನಾಯಕರಾಗ್ತಾರೆ. ಸಿಎಂ ಆಗಿ ಅವರು ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ, ಅವರ ಅವಧಿ ಏನಿದೆ ಅಂತ. ಹಾಗಾಗಿ ಪಟ್ಟದ ಫೈಟ್ ಎಲ್ಲಿಗೆ ಬಂದು ನಿಂತಿದೆ ಈಗ? ಇವತ್ತೇನ್ ಟರ್ನ್ಗಳಿದೆ, ಟ್ವಿಸ್ಟ್ ಇದೆ, ಮನೆ ನೋಡೋಣ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಪಟ್ಟಕ್ಕಾಗಿ ಫೈಟ್. ಅಧಿಕಾರ ಇದ್ರೆ ಅಲ್ಲೊಂದು ತಾಕತ್, ಅಧಿಕಾರ ಇದ್ರೆ ಅಲ್ಲೊಂದು ಶಕ್ತಿ. ಸರ್ಕಾರ ಇದ್ರೂ ಪ್ರಬಲ ಅಧಿಕಾರದಲ್ಲಿ ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಕರ್ನಾಟಕ ರಾಜಕೀಯ ಇತಿಹಾಸವನ್ನೊಮ್ಮೆ ನೋಡಿದ್ರೆ ಸಿಎಂ ಪಟ್ಟದಿಂದ ಹಿಡಿದು ಪ್ರಭಾವಿ ಖಾತೆಗಳಿಗೆ ದೊಡ್ಡ ಹಂಗಾಮವೇ ನಡೆದು ಹೋಗಿರೋ ಸನ್ನಿವೇಶಗಳೇ ಇದೆ. ಪಕ್ಷವನ್ನೇ ತೊರೆದಿರೋ ಉದಾಹರಣೆಯೂ ಇದೆ. ಇದೀಗ ಕಾಂಗ್ರೆಸ್ನಲ್ಲೂ ತೆರೆಮರೆಯಲ್ಲೇ ಪಟ್ಟದಾಟದ ಫೈಟ್ ನಡೀತಿದೆ. ಕೆಲವೊಮ್ಮೆ ಅದು ಬೇರೆ ಬೇರೆ ರೂಪದಲ್ಲೂ ಸ್ಫೋಟವಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತರು ಯಾವಾಗ ಪದೇ ಪದೇ ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಕೂಗು ಎಬ್ಬಿಸ್ತಾರೋ, ವಿರೋಧಿ ಬಣದಿಂದಲೂ ಆಕ್ರೋಶ ಹೆಚ್ಚಾಗುತ್ತೆ. ಬೇರೆ ರೀತಿಯ ಉತ್ತರ ಬರುತ್ತೆ. ಅದನ್ನ ನಾವು ನೀವು ಈಗಾಗಲೇ ನೋಡಿದ್ದೇವೆ, ಈಗಲೂ ನೋಡ್ತಿದ್ದೇವೆ. ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ. ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಪಟ್ಟದ ಫೈಟ್ ಮಧ್ಯೆ ಡಿಸಿಎಂ ಡಿಕೆಶಿಯ ಮಾರ್ಮಿಕ ನುಡಿ. ಹೌದು, ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ಇನ್ನೂ ಜೀವಂತವಾಗಿಯೇ ಇದೆ. ಅವಾಗವಾಗ ಭುಗಿಲೇರ್ಸ್ಲನೇ ಇದೆ. ಆದ್ರೆ ಇದರ ಹೊತ್ತಲ್ಲೇ ಡಿಸಿಎಂ ಡಿಕೆಶಿಯ ಮಾರ್ಮಿಕ ನುಡಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ಪ್ರಯತ್ನಗಳು ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂದಿದ್ದಾರೆ. ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕೋ, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ. ಇದಿಷ್ಟೇ ಅಲ್ಲ, ನಿನ್ನೆ ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯೊಂದು ಕೊಟ್ಟಿದ್ರು. ಪಿಸಿಸಿ ಅಧ್ಯಕ್ಷ ರೀತಿಯಲ್ಲೇ ರಾಜ್ಯದಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಮಾತು ಕೆಲವರ ಕಿವಿ ನೆಟ್ಟಗಾಗಿದ್ದು ಸುಳ್ಳಲ್ಲ. ಇದಾಗ್ತಿದ್ದಂತೆ ನಿನ್ನೆ ಸಂಜೆ ಟ್ವೀಟ್ ಮಾಡಿದ ಡಿಸಿಎಂ ಡಿಕೆಶಿ ಮತ್ತದೇ ಮಾರ್ಮಿಕ ನುಡಿಯನ್ನ ಹೇಳಿದ್ರು. ನಮ್ಮ ಪ್ರಯತ್ನ ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂದಿದ್ರು. ಪಟ್ಟದ ಆಟಕ್ಕೆ ಮೆಗಾ ಟ್ವಿಸ್ಟ್ ನೀಡಿದ ಸಿಎಂ ಅತ್ಯಾಪ್ತರು. ಸಿಎಂ ದೀರ್ಘಾವಧಿ ಕನಸಿಗೆ ಆಪ್ತರಿಂದ ಹೆಚ್ಚಿದ ಬೆಂಬಲ. ದೇವರಾಜು ಅರಸುರನ್ನೇ ಮೀರಿಸುತ್ತಾರೆ ಎಂದು ಬ್ಯಾಟಿಂಗ್. ಹೌದು, ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗುವುದಿಲ್ಲ ಎಂದಿದ್ದಾರೆ. ಎಲ್ಲ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಎಂಬ ದಾಖಲೆಯ ಖ್ಯಾತಿ ತಮಗೆ ಸಿಗಬಹುದೆಂಬ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಸುದೀರ್ಘ ಅವಧಿಗೆ ಸಿಎಂ ಆಗಿ ಸ್ಥಾನ ಅಲಂಕರಿಸಿದ್ರು. ಬರೋಬ್ಬರಿ 7 ವರ್ಷ 7 ತಿಂಗಳ ಕಾಲ ದೇವರಾಜ ಅರಸು ಸಿಎಂ ಆಗಿ ಅಧಿಕಾರ ನಡೆಸಿದ್ರು. ದೇವರಾಜ ಅರಸು ಬಳಿಕ 5 ವರ್ಷ ಪೂರ್ಣಾವಧಿ ಮುಗಿಸಿದ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯ. ಇದೀಗ ದೇವರಾಜ ಅರಸು ಅವರ ಸುದೀರ್ಘ ಅವಧಿಯ ಸಿಎಂ ಎಂಬ ದಾಖಲೆಯನ್ನ ಮುರಿಯೋದಕ್ಕೆ ಸಿದ್ದರಾಮಯ್ಯ ಇನ್ನು ಕೆಲವು ತಿಂಗಳು ಅಧಿಕಾರದಲ್ಲಿ ಮುಂದುವರಿಲೇಬೇಕಿದೆ. ಡಿಸೆಂಬರ್ 2025ರವರೆಗೆ ಸಿದ್ದರಾಮಯ್ಯ ಅನಾಯಾಸವಾಗಿ ಮುಂದುವರಿದ್ರೆ ದೇವರಾಜು ಅರಸು ದಾಖಲೆ ಮುರಿದು ಸುದೀರ್ಘ ಅವಧಿಯ ಸಿಎಂ ಎಂಬ ಖ್ಯಾತಿ ಸಿದ್ದರಾಮಯ್ಯಗೆ ಸಿಗಲಿದೆ. ಸಿಎಂ ಸುದೀರ್ಘ ಕನಸಿಗೆ ಇದೀಗ ಅತ್ಯಾಪ್ತರು ಬೆಂಬಲದ ಮೇಲೆ ಬೆಂಬಲ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಹೀಗೆ ದಾಖಲೆಯ ಅವಧಿಯ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಂತೆ ಸಿದ್ದರಾಮಯ್ಯ ಆಪ್ತ ಸಚಿವರು ಹಿತೈಷಿಗಳು ಜೈ ಎಂದಿದ್ದಾರೆ. ಈಗ ಇದೆಲ್ಲವೂ ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ
7 ವರ್ಷ ಆಗಿತ್ತು ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಅವರು ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ ಪದೇ ಪದೇ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಕಾಂಗ್ರೆಸ್ನ ಒಳಪಾಳ್ಯದಲ್ಲಿ ನಡೆದಿರುವ ಚರ್ಚೆ ಅಂದ್ರೆ ಅದು ಸಿದ್ದರಾಮಯ್ಯ 2.5 ವರ್ಷದ ಬಳಿಕ ಸಿಎಂ ಸ್ಥಾನವನ್ನ ಡಿಕೆಶಿಗೆ ಬಿಟ್ಟುಕೊಡುತ್ತಾರೆ ಎಂಬ ಅಧಿಕಾರ ಹಂಚಿಕೆ ಸೂತ್ರ. ಆದರೆ ಇದನ್ನ ಅಲ್ಲಗಳೆದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅಂತಹ ಯಾವುದೇ ಸೂತ್ರದ ಬಗ್ಗೆ ತಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿಗೆ ಸಿಎಂ ಆಗಿರಲಿ ಎಂದಿದ್ದಾರೆ. ಎಚ್.ಸಿ. ಮಹದೇವಪ್ಪ ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳಕ್ಕೆ. ಸಾರ್ವಜನಿಕ ಬದುಕು ಇರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡೋದು. ಅಂದ್ರೆ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಇವರೆಲ್ಲ ಹೀಗೆ ಹೇಳ್ತಿದ್ರೆ, ಆದ್ರೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕಾದು ನೋಡೋಣ ಅಂತ ಹೇಳಿರೋದು ಹಲವು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ನಾವು ನೋಡಿ ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಅವರು ಹೇಳಿದ್ದಾರೆ, ಕಾಯ್ಬೇಕಷ್ಟೇ, ಕಾದು ನೋಡೋಣ. ಲೀಡಲ್ಲಿದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಇದೀಗ ಸಿದ್ದರಾಮಯ್ಯನವರೇ ದಾಖಲೆಯ ಅವಧಿಗೆ ತಾವು ಮುಂದುವರಿಸುತ್ತೇನೆ ಎನ್ನುವ ಮೂಲಕ ಪವರ್ ಶೇರಿಂಗ್ ಅಷ್ಟು ಸುಲಭದ ವಿಷಯವಲ್ಲ ಎಂದು ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಇದರ ಮಧ್ಯೆ ದಾಖಲೆಯ ಅವಧಿಗೆ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಸೀಟು ಬಿಟ್ಕೊಡ್ತಾರಾ ಅಥವಾ ದಾಖಲೆಯನ್ನ ಮಾಡೋದಕ್ಕೆ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಅವಕಾಶ ಬಿಟ್ಕೊಡ್ತಾರಾ? ಇದೇ $1 ಬಿಲಿಯನ್ ಕ್ವಶನ್. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.